ಮನೆಯಲ್ಲಿ ಪದೇ ಪದೇ ಜಗಳ, ಅಶಾಂತಿ, ಕಾರಣ ಗೊತ್ತಾಗದೆ ಮನಸ್ಸಿಗೆ ನೆಮ್ಮದಿ ಇಲ್ಲದಿರುವುದು, ಕೆಲಸ ಶುರು ಮಾಡಿದರೆ ಒಂದಲ್ಲ ಒಂದು ಅಡೆತಡೆ, ಹಣ ಬಂದರೂ ಉಳಿಯದೆ ಹೋಗುವುದು, ಅನಗತ್ಯ ಖರ್ಚುಗಳು ಹೆಚ್ಚಾಗುವುದು, ಸಾಲದ ಒತ್ತಡ ದಿನದಿಂದ ದಿನಕ್ಕೆ ಹೆಚ್ಚಾಗುವುದು. ಇಂತಹ ಸಮಸ್ಯೆಗಳನ್ನು ನೀವು ಕೂಡ ಅನುಭವಿಸುತ್ತಾ ಇದ್ದೀರಾ? ನಿಮ್ಮ ಮನೆ, ನಿಮ್ಮ ಕೆಲಸ ಮತ್ತು ನಿಮ್ಮ ಜೀವನದಲ್ಲಿ ನಕಾರಾತ್ಮಕತೆಯಿಂದ ರಕ್ಷಣೆ ಬೇಕು ಎಂದು ನೀವು ನಂಬುತ್ತಿದ್ದರೆ, ನಮ್ಮ ಸಾಂಪ್ರದಾಯಿಕ ಆಧ್ಯಾತ್ಮಿಕ ನಂಬಿಕೆಯ ಆಧಾರದ ಮೇಲೆ ಬಳಸುವ ಈ ರಕ್ಷಾ ಕವಚ ಒಂದು ಬೆಸ್ಟ್ ಆಯ್ಕೆಯಾಗಿದೆ. ನಿಮಗೂ ಇಂತಹ ಯಾವುದೇ ಸಮಸ್ಯೆ ಇದ್ದರೂ ನೀವು ರಕ್ಷಾ ಕವಚವನ್ನ ಧಾರಾಳವಾಗಿ ನಿಮ್ಮ ಮನೆಗೆ ಕರೆಸಿಕೊಳ್ಳಬಹುದು. ಕಿಟ್ಗಳು ಯಾವ್ಯಾವ ಅಂತ ಹೇಳ್ತೀನಿ. ಆಮೇಲೆ 5 ಕಿಟ್ಗಳ ಉಪಯೋಗ ಏನು ಅಂತ ಹೇಳ್ತೀನಿ ನೋಡಿ. ಇದು ಆಲ್ರೆಡಿ ನಾನು ಹಿಂದಿನ ವಿಡಿಯೋದಲ್ಲಿ ಪೂರ್ತಿ ತೋರಿಸಿದ್ದೀನಿ. 21 ವನಸ್ಪತಿಗಳಿವೆ ಇದರಲ್ಲಿ, ಯಾವ್ಯಾವು ಅಂತ ತೋರಿಸಿದ್ದೀನಿ. ಇದು ಶತ್ರುಪೀಡ ನಿವಾರಣಾ ಪೇಟಿ, ಇದು 1ನೇ ಕಿಟ್. ಆಮೇಲೆ ಇದು ನೀವು ಬೆಳಿಗ್ಗೆ ಸಾಯಂಕಾಲ ಯಾವ ರೀತಿ ಮನೆಯಲ್ಲಿ ಧೂಪ ಅಥವಾ ಉದ್ದಿನ ಕಡ್ಡಿ ಹಾಕ್ತೀರಾ ಅಲ್ವಾ, ಅದೇ ರೀತಿ ಹಾಕ್ಲಿಕ್ಕೆ ಇದು ಒಂದು ವಸ್ತು, ಅಂದ್ರೆ ಇದು 2ನೇ ಕಿಟ್ಟು. ಆಮೇಲೆ ಇದು ಯಂತ್ರ, ಇದು 3ನೇ ವಸ್ತು ಆಗಿದೆ ನಮ್ಮ ರಕ್ಷಾ ಕವಚದಲ್ಲಿ. ಆಮೇಲೆ ಮಂತ್ರ ಸಿದ್ಧಿಗಳಿಂದ ಮಾಡಿರ್ತಕ್ಕಂತ ಪಂಚರಂಗಿ ರಕ್ಷಾಧಾರ ಇದು. ಆಮೇಲೆ ಅಂದ್ರೆ ಇದು ಪಂಚರಂಗಿ ರಕ್ಷಾಧಾರ 4ನೇದ್ದು, ಓಕೆನಾ. ಆಮೇಲೆ ಇದು ಏನ್ ದೃಷ್ಟಿ ಕಿಟ್ ಇದೆ ಅಲ್ಲ, ಇದೇ ಮೇನು. ಯಾಕಂದ್ರೆ ನಿಮ್ದು ಏನೇ ಇದ್ರು ನೆಗೆಟಿವ್ ತಗೊಂಡ್ ಹೋಗೋದು ಇದು. ನೆಕ್ಸ್ಟ್ ಇವೆರಡು ನೆಗೆಟಿವ್ ಬರ್ನ್ ಮಾಡುತ್ತೆ. ಆಮೇಲೆ ಇದು ಮನೇನ ಕ್ಲೆನ್ಸ್ ಮಾಡುತ್ತೆ. ಆಮೇಲೆ ಹನುಮಾನ್ಜಿ ನಿಮ್ಗೆ ಗೊತ್ತೇ ಇದೆ ಯಾವ ರೀತಿ ರಕ್ಷಣೆ ಮಾಡ್ತಾರೆ ಅಂತ. ಇದು ಹನುಮಾನ್ಜಿ ಅವರ ರಕ್ಷಣೆ. ಆಮೇಲೆ ನಾವು ಕೆಲಸದ ಕಡೆ ಅಲ್ಲಿ ಇಲ್ಲಿ ಯಂತ್ರನ ತಗೊಂಡ್ ಹೋಗೋದಕ್ ಆಗೋದಿಲ್ಲ ಅಲ್ವಾ, ಅದಕ್ಕೋಸ್ಕರ ಇದು ಪಂಚರಂಗಿ ರಕ್ಷಾಧಾರ. ಇದು ನಾವು ಏನ್ ಮಂತ್ರ ಯೂಸ್ ಮಾಡ್ತೀವಲ್ಲ ರಕ್ಷಣೆಗಂತ, ಅದು ಮಂತ್ರ ನಾವು ಇದನ್ನ ತಗೊಂಡು ಅಂದ್ರೆ ಅದು ಒಂದು ರಿಚುವಲ್ ಇದೆ, ಅದನ್ನ ಮಾಡಿ ಇದು ದಾರಾನ ನಾವು ತಯಾರಿಸಿದೀವಿ ನೋಡಿ. ಟೋಟಲಿ 5 ಕಿಟ್ಟು: ಶತ್ರುಪೀಡ ನಿವಾರಣಾ ಪೇಟಿ, ಧೂಪ ಹಾಕ್ಲಿಕ್ಕೆ ಬೆಳಿಗ್ಗೆ ಸಾಯಂಕಾಲ ಇದು ಒಂದು ವಸ್ತು 2ನೇದ್ದು, ಹನುಮಾನ್ಜಿಯವರ ಯಂತ್ರ ಇದು 3ನೇದ್ದು, ರಕ್ಷಾಧಾರ 4ನೇದ್ದು, ದೃಷ್ಟಿ ಕಿಟ್ 5ನೇದ್ದು. ಇದೆಲ್ಲವೂ ರಕ್ಷಾ ಕವಚದಲ್ಲಿ ಇನ್ಕ್ಲೂಡ್ ಆಗುತ್ತೆ. ನೀವು ಪ್ರತಿಯೊಂದು ಒಂದೊಂದೇ ತಗೊಳ್ತಾ ಹೋದ್ರೆ ತುಂಬಾನೇ ದುಡ್ಡು ಖರ್ಚಾಗುತ್ತೆ. ಬಟ್ ನಾವೇನ್ ಮಾಡಿದ್ದೀವಿ, ಕಡಿಮೆ ಖರ್ಚಲ್ಲಿ ಹೆಚ್ಚು ಜನಕ್ಕೆ ಉಪಯೋಗ ಆಗ್ಬೇಕು ಅಂತ ಇದನ್ನ ಮಾಡಿರೋದು. ನೀವು ಇದ್ರ ಬಗ್ಗೆ ಅಂದ್ರೆ ಪಾಸಿಟಿವ್ ಕಮೆಂಟ್ಸ್ ಆಲ್ರೆಡಿ ತುಂಬಾ ಜನ ಹೇಳ್ತಾ ಇದ್ದಾರೆ. ಇದು ಬೇಕಿದ್ರೆ ನಿಮ್ಗೆ ಬಜರಂಗಿ 6959 ಅಂತ ನಮ್ಮ ಇನ್ಸ್ಟಾ ಐಡಿ ಇದೆ, ಅದ್ರಲ್ಲಿ ಹೋಗಿ ಫೀಡ್ಬ್ಯಾಕ್ ಚೆಕ್ ಮಾಡಿ ಒಂದ್ಸಲ. ಇನ್ನು ತುಂಬಾ ಜನ ಇದ್ದಾರೆ, ನಾನು ಒಂದೊಂದು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ತುಂಬಾ ಜನ ಪಾಸಿಟಿವ್ ಆಗಿ ಕಮೆಂಟ್ ಹಾಕಿದ್ದಾರೆ. ಇದು ಏನಿಲ್ಲ ಅಂದ್ರೆ 3 ವರ್ಷಗಳಿಂದ ನಾವು ಇದನ್ನ ಯೂಸ್ ಮಾಡ್ತಾ ಬಂದಿದೀವಿ. ಯಾರ್ಯಾರಿಗೆ ಕೊಟ್ಟಿದೀವಿ ಎಲ್ರು ಪಾಸಿಟಿವ್ ಆಗಿ ಹೇಳ್ತಾ ಇದ್ದಾರೆ. ಆನ್ಲೈನ್ ಅಲ್ಲಿ ಸ್ಟಾರ್ಟ್ ಮಾಡಿ ಕೇವಲ 1 ತಿಂಗಳಾಯ್ತು. ಅಷ್ಟ್ರಲ್ಲೇ ನಮ್ದು ಪ್ರಾಡಕ್ಟ್ ಆಗಿರ್ತಕ್ಕಂತ ಕುಬೇರ್ ಪೋಟ್ಲಿ ಆಗಿರ್ಬೋದು, ಈ ಪವರ್ಫುಲ್ ರಕ್ಷಾ ಕವಚ ಆಗಿರ್ಬೋದು, ಅಥವಾ ಶ್ರೀ ಧನರಕ್ಷಾ ಆಗಿರ್ಬೋದು, ತುಂಬಾನೇ ಜನ ಆರ್ಡರ್ ಮಾಡಿ ತರಿಸ್ಕೊಳ್ತಾ ಇದ್ದೀರಾ. ತುಂಬಾನೇ ಥ್ಯಾಂಕ್ ಯು. ಆಮೇಲೆ ಇದು ಶತ್ರುಪೀಡ ನಿವಾರಣಾ ಪೇಟಿ ಯಾವ ರೀತಿ ಕೆಲಸ ಮಾಡುತ್ತೆ ಅಂದ್ರೆ, ಹಿತಶತ್ರುಗಳ ವಿರುದ್ಧ ಹೋರಾಡುತ್ತೆ. ಈಗ ನಮ್ಗೆ ನಮ್ಮ ಜೊತೆ ನಮ್ಮಂತೆ ಇರ್ತಾರೆ, ಬಟ್ ಹಿಂದ್ಗಡೆ ಯಾವ ರೀತಿ ಕತ್ತಿ ಮಸಿತಾ ಇರ್ತಾರೆ ಅಂತ ನಮಗ್ ಗೊತ್ತಿರೋದಿಲ್ಲ. ಅದಕ್ಕೋಸ್ಕರ ಆ ಪೀಡ ನಿವಾರಣೆ ಆಗ್ಲಿ ಅಂತ ಇದು ಶತ್ರುಪೀಡ ನಿವಾರಣಾ ಪೇಟಿ. ಇದು ಅಂದ್ರೆ ಇದ್ರಲ್ಲಿ ಇದು ಯಾವ ರೀತಿ ಮಾಡೋದು ಅಂತ ನಾನು ತಗೊಂಡ್ಮೇಲೆ ಹೇಳ್ತೀನಿ. ಇವೆಲ್ಲವೂ ಒಂದು ಪ್ರೊಸೀಜರ್ ಇದೆ, ಇದು ಸಂಡೇನೆ ಮಾಡ್ಬೇಕು. ಆಮೇಲೆ ಇದು ಶತ್ರುಪೀಡ ನಿವಾರಣಾ ಪೇಟಿ ತಗೊಂಡ್ಮೇಲೆ ಒಂದು ಮಂತ್ರ ಕೊಡ್ತೀನಿ ನಾನು. ಅದನ್ನ ನೀವು ಅಂದ್ರೆ ಬಗಲಾಮುಖಿ ಅಮ್ಮನವರ ಮಂತ್ರ ಅದು ಅಂದ್ರೆ ಶತ್ರುಗಳ ನಾಶಕ್ಕಾಗಿ ಬಗಲಾಮುಖಿ ಅಮ್ಮನವರಾಗಿರ್ಬೋದು, ಹನುಮಾನ್ಜಿ ಆಗಿರ್ಬೋದು, ತುಂಬಾನೇ ಪವರ್ಫುಲ್ ಇವ್ರು. ಅದಕ್ಕಾಗಿ ಶತ್ರುಪೀಡ ನಿವಾರಣೆಗಾಗಿ 108 ಬಾರಿ ಮಂತ್ರ ಹೇಳ್ಬೇಕು ನೀವು ಬಗಲಾಮುಖಿ ಅಮ್ಮನವ್ರದ್ದು. ಇದು ಮಾಡೋಕ್ಕಿಂತ ಮುಂಚೆ ಅಂದ್ರೆ ಒಂದು ಪ್ರೊಸೀಜರ್ ಇದೆ. ಇದು ಯಾವ ರೀತಿ ಕ್ಲೆನ್ಸ್ ಮಾಡ್ಕೋಬೇಕು, ಯಾವ ರೀತಿ ಮನೆಯಲ್ಲಿ ಕಟ್ಟಬೇಕು, ಇದು ಹೇಳ್ತೀನಿ ನಾನು. ಆಮೇಲೆ ಧೂಪ ಯಾವ ರೀತಿ ನೀವು ಹಾಕ್ತಿರಲ್ಲ ಬೆಳಗ್ಗೆ ಸಾಯಂಕಾಲ, ಅದೇ ರೀತಿ ಇದನ್ನ 3 ವಸ್ತುಗಳನ್ನ ಸೇರಿಸಿ ಬೆಳಗ್ಗೆ ಸಾಯಂಕಾಲ ಧೂಪ ಹಾಕ್ಬೇಕು. ಇದು ಹನುಮಾನ್ಜಿ ಯಂತ್ರ ಏನಿದೆ ಅಲ್ಲ, ಪೂರ್ವ ದಿಕ್ಕಿಗೆ ಮುಖ ಮಾಡಿ ನೀವು ಹಾಕ್ಬೇಕಾಗುತ್ತೆ. ಆಮೇಲೆ
ಮನೆಯಲ್ಲಿ ಅಂದ್ರೆ ನಾನು ನಿಮ್ದು ಯಾರ್ಯಾರು ಇರ್ತಾರಲ್ಲ ಅವ್ರ ಹೆಸರಿನ ಪ್ರಕಾರ ರಕ್ಷಾ ಯಂತ್ರನ ರೆಡಿ ಮಾಡಿ ಅಂದ್ರೆ ರಕ್ಷಾದಾರನ ನಾನು ಯಂತ್ರ ಅನ್ಬಿಟ್ಟೆ ರಕ್ಷಾದಾರನ ನಾನು ಕೊಡ್ತೀನಿ. ಅಂದ್ರೆ ನಾನು ನನ್ನ ಹತ್ರ ಯಾರು ಆರ್ಡರ್ ಕೊಡ್ತಿರ್ತಾರಲ್ಲ ಅವ್ರದ್ದು ಅಂದ್ರೆ ಮನೆ ಕುಟುಂಬದವ್ರದ್ದು ರಕ್ಷಣೆ ಅಂತ ದಾರ ನಾವು ರೆಡಿ ಮಾಡಿರ್ತೀವಿ, ಪಂಚರಂಗಿ ದಾರ. ಅವ್ರ ಹೆಸರಿನ ಪ್ರಕಾರ ನಾವು ಮಂತ್ರ ಹೇಳಿ ಈ ರಕ್ಷಣಾ ದಾರವನ್ನ ರೆಡಿ ಮಾಡಿರ್ತೀವಿ. ಇದನ್ನ ಅವ್ರ ಮನೆಗೆ ತಲುಪಿಸ್ತೀವಿ. ಆಮೇಲೆ ಇದು ದೃಷ್ಟಿ ಕಿಟ್. ಇದು ಮನೆ ಮೇಲೆ ದೃಷ್ಟಿ ತೆಗೆದು ಬರ್ನ್ ಮಾಡೋದಿರುತ್ತೆ. ಅಂದ್ರೆ ಯಾವ ರೀತಿ ಬರ್ನ್ ಮಾಡ್ಬೇಕು, ಅಂದ್ರೆ ಏನೆಲ್ಲ ಇರುತ್ತೆ ಅಂತ ನಾನು ತಗೊಂಡ್ಮೇಲೆ ಹೇಳ್ತೀನಿ. ಸ್ನೇಹಿತರೆ, ನಿಮ್ಗೇನಾದ್ರೂ ಈ ಪವಿತ್ರವಾದ ರಕ್ಷಾ ಕವಚ ಬೇಕು ಅಂದ್ರೆ 7975847495 ಈ ನಂಬರ್ಗೆ ವಾಟ್ಸಾಪ್ ಅಥವಾ ಕರೆ ಮಾಡಿ. ಹೆಚ್ಚಿನ ಮಾಹಿತಿ ಬೇಕಾದ್ರೂ ಈ ನಂಬರ್ಗೆ ನೀವು ಸಂಪರ್ಕ ಮಾಡಬಹುದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಏಂಜಲಿಬಾ ಕನ್ನಡತಿ ಚಾನೆಲ್ ಅನ್ನ ನೋಡ್ತಾ ಇರಿ. ಧನ್ಯವಾದಗಳು.